ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡನ ಕೈಬಿಟ್ಟಿದ್ದಾರೆ. ಕೆಲ ದಿವಸದಿಂದ ನರೇಂದ್ರ ಮೋದಿ ಅವರು ರೈಲ್ವೆ ಪರೀಕ್ಷೆಯನ್ನ ಕನ್ನಡದಲ್ಲಿ ನೀಡಕ್ಕೆ ಒಪ್ಪಿಗೆ ನೀಡಿದ್ದಾರೆ ಅಂತ ಕೆಲವೊಂದಷ್ಟು ಜನ ಸುದ್ದಿ ಹಬ್ಬಿಸಿದ್ರು. ಇವಾಗ ನರೇಂದ್ರ ಮೋದಿನೂ ಕಾಣೆಯಾಗಿದ್ದಾರೆ, ಹೀಗೆ ಸುದ್ದಿ ಹಬ್ಬಿಸಿದ್ರಲ್ಲ ಅವರು ಸಹ ಕಾಣೆ ಆಗ್ಬಿಟ್ಟಿದ್ದಾರೆ. ಇನ್ನು ಭಾರತ ಸರ್ಕಾರದಲ್ಲಿರೋ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ ಇವ್ರು ಯಾರ್ದು ಈ ವಿಚಾರದಲ್ಲಿ ಮಾತೇ ಇಲ್ಲ. I demand BJP friends, please give direction to your party high command or give request to your party high command to celebrate in this country all the languages which we are using in different states. That languages also can be from the central government. They can celebrate the Kannada Divas, other language Divas. They can introduce. For that we will support. ಇವ್ರಿಗೆಲ್ಲ ಮೋದಿ, ಅಮಿತ್ ಶಾ ಅಂದ್ರೆ ಭಯ. ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಸುಮ್ಮನೆ ಕೂತಿರ್ತಾರೆ. ರೈಲ್ವೆ ಇಲಾಖೆಯಲ್ಲಿ ಕನ್ನಡಕ್ಕೆ ಮತ್ತೆ ಮತ್ತೆ ಅನ್ಯಾಯ ಆಗ್ತಾ ಇದ್ರು ಸಹ ಮುಖ್ಯಮಂತ್ರಿ ಕನ್ನಡರಾಮಯ್ಯ, ಕನ್ನಡಿಗರ ಪ್ರತಿನಿಧಿ ಸಿದ್ದರಾಮಯ್ಯ ಅವರು ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಅವ್ರದ್ದು ಸಹ ಈ ವಿಚಾರದಲ್ಲಿ ದಿವ್ಯ ಮೌನ. ಈ ಎಲ್ಲಾ ನಾಯಕರುಗಳು ಕೈ ಕಟ್ಟಿ ಕೂತಾಗ, ದಿವ್ಯ ಮೌನಕ್ಕೆ ಜಾರಿದಾಗ ಕರವೇ ನೇರವಾಗಿ ರೈಲ್ವೆ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಪ್ರತಿಭಟನೆಗೆ ಕರೆ ಕೊಟ್ರೆ, ಬಡಿದಚ್ಚರಿಸಿ ಸಿಡಿದಬ್ಬರಿಸಿ ಎದುರಾಳಿಯ ಎದೆ ನಡುಗಿಸಿ ಬಂದ್ರು ನಾರಾಯಣಗೌಡ್ರು. ಸಿದ್ದರಾಮಯ್ಯ ಅವರ ಸರ್ಕಾರದ ಪೊಲೀಸ್ ಇಲಾಖೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೋಟಿಸ್ ಕೊಡುತ್ತೆ. ನೋಟಿಸ್ ಕೊಡೋ ಮೂಲಕ ರೈಲ್ವೆ ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನಿಸಬೇಕು, ನೇರವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಕು ಅನ್ನೋದನ್ನ ತಪ್ಪಿಸೋದಕ್ಕೆ ಪ್ರಯತ್ನಿಸುತ್ತೆ. ಒಂದು ಕಡೆ ನರೇಂದ್ರ ಮೋದಿ, ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ ಅವರ ಸರ್ಕಾರ ಕನ್ನಡಿಗರು ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಹಕ್ಕನ್ನ ಕಿತ್ಕೊಂಡ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರ ಕನ್ನಡಿಗರು ಕನ್ನಡಕ್ಕೆ ಅನ್ಯಾಯವಾದಾಗ ಗಟ್ಟಿಯಾಗಿ ಪ್ರತಿಭಟಿಸುವ ಹಕ್ಕನ್ನೇ ಕಿತ್ಕೊಳ್ಳಕ್ಕೆ ಹೊರಟಿದೆ. ನಾವು ಎಂತ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೇವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ.